ಅಂದ್ರೆ ಆಕ್ಚುಲಿ ನಾನ್ ಬಿಲೀವ್ ಮಾಡೋದು ಹೊರಗಡೆ ನಾವೇನೋ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಅದು ಒಳಗಡೆಯಿಂದ ಸ್ಟಾರ್ಟ್ ಆಗ್ಬೇಕು. ನಾವ್ ಏನ್ ತಿಂತೀವಿ, ಆಹಾರ ಆಗಿರ್ಲಿ ಅಥವಾ ನಾವು ನಾವ್ ಏನ್ ಕೇಳ್ತೀವಿ, ಏನ್ ನೋಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಬಿಕಾಸ್ ಅದು ಸ್ಟ್ರೆಸ್ ಲೆವೆಲ್ಸ್ ನ ಆಲ್ಟರ್ ಮಾಡುತ್ತಲ್ವಾ, ಸೊ ಅದು ನಮ್ಗೆ ನಮ್ ಸ್ಕಿನ್ ಮೇಲೆ ಕಾಣಿಸ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಐ ಥಿಂಕ್ ನನ್ನ ಧ್ಯಾನ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾನು ಆಧ್ಯಾತ್ಮದ ದಾರಿಲಿ ಇರೋದ್ರಿಂದ ನನಗೆ ಧ್ಯಾನ ತುಂಬಾ ಈಸಿಯಾಗಿ ಬರುತ್ತೆ. ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಟೈಮ್ ಕೊಟ್ಟು ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದಿಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ 3 ಲೀಟರ್ ನೀರು ದಿನದಲ್ಲಿ ಕುಡಿತೀನಿ. ನನ್ನ ಈಟಿಂಗ್ ಹ್ಯಾಬಿಟ್ಸ್ ದೇ ವೆರಿ ವೆರಿ ಹೆಲ್ದಿ ಅಂಡ್ ಐ ಲೀಡ್ ಅ ವೆರಿ ಆಕ್ಟಿವ್ ಲೈಫ್ ಸ್ಟೈಲ್. ಡ್ಯಾನ್ಸ್ ಆಗಿರ್ಲಿ, ಜಿಮ್ನಾಸ್ಟಿಕ್ಸ್ ಆಗಿರ್ಲಿ, ಫೈಟ್ ಆಗಿರ್ಲಿ, ಸೊ ಇದನ್ನೆಲ್ಲ ನಾನು ದಿನ ನನ್ನ ರೊಟೀನ್ ಇದೇ ತರ ಇರುತ್ತೆ. ಸೊ ಹಾಗಾಗಿ ಇವಾಗ ನನ್ನ ಡಯಟ್ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಮಾಡಿ ಹೆಂಗಾಗಿದೆ ಅಂದ್ರೆ ನಂಗೆ ಇವಾಗ ಕ್ರೇವಿಂಗ್ಸ್ ಕೂಡ ಬರಲ್ಲ, ಏನೋ ತಿನ್ಬೇಕು ಅಂತಾನೂ ಅನ್ಸಲ್ಲ. ಸೊ ಇದೆಲ್ಲ ಒಂದು ಯಾವ್ದೋ ಒಂದು ಸಿನಿಮಾಗೋಸ್ಕರ ಮಾಡ್ಬೇಕು ಅಂತ ಮಾಡ್ಕೊಂಡ್ರೆ ಆಗಲ್ಲ. ಇದನ್ನ ನಮ್ ಲೈಫ್ ಸ್ಟೈಲ್ ಆಗಿ ನಾವು ಬದಲಾಯಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ.